ಸ್ವಲ್ಪ ನಿಲ್ತೀರಾ? ಯಾಕೆ? ಯಾರು ನೀವು? ಯಾವ ಊರಿನವರು? ಈ ರೀತಿ ಒಂಟಿಯಾಗಿ ನಿಂತಿದ್ದೀರಲ್ಲ ಈ ಅಪರಾತ್ರಿಯಲ್ಲಿ, ಎಲ್ಲಿಗೆ ಹೊರಟಿದ್ದೀರಿ? ನೋಡಿ, ನಾನು ಬೆಂಗಳೂರಿನವಳು. ಇದುವರೆಗೂ ನನ್ನ ಅಕ್ಕನ ಮನೆಯಲ್ಲಿದ್ದೆ. ನನ್ನ ಅಕ್ಕನಿಗೂ ನನ್ನ ಅಕ್ಕನ ಗಂಡನಿಗೂ ಸರಿ ಬರಲಿಲ್ಲ. ಅದಕ್ಕೆ ಅಲ್ಲಿಂದ ದೂರ ಬಂದ್ಬಿಟ್ಟೆ. ಅಂದ್ರೆ ನಿಮ್ಮ ಸ್ವಂತ ಊರು ಯಾವುದು? ಬೆಳಗಾಂ. ಆದ್ರೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ಅಂದ್ರೆ ಅಂದ್ರೆ ಅನಾಥೆ ಅಂತೂ ಅಲ್ಲ. ನಮ್ಮ ಮನೆಯವರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೊರಟಾಗ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಎಲ್ಲ ಸತ್ತು ಹೋದ್ರು. ಈಗ ನನ್ನ ಪಾಲಿಗೆ ಉಳಿದಿರೋದು ನನ್ನ ಅಕ್ಕ ಮಾತ್ರ. ಅಂದ್ರೆ ಈಗ ನಿಮಗೆ ಎಲ್ಲಿಗೆ ಹೋಗಬೇಕು? ಯಾರ ಹತ್ತಿರ ಹೋಗಬೇಕು? ಇಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ರಾಧಾ ಅಂತ ಇದ್ರು. ಆದ್ರೆ ಅವಳು ಕೂಡ ಇಲ್ಲಿ ಬಿಟ್ಟು ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ನೋಡಿ, ಇದು ಹುಬ್ಬಳ್ಳಿ. ಇಲ್ಲಿ ದುಷ್ಟ ಹುಡುಗರು ಸಾಕಷ್ಟು ಜನರು. ಅವರೇನಾದ್ರೂ ನಿಮಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಸುಮ್ಮನೆ ಸರಿಯಲ್ಲ. ಅದಕ್ಕಾಗಿ ನಾನು ನಿಮ್ಮನ್ನ ನಿಲ್ಲಿಸಿದ್ದು. ದಯವಿಟ್ಟು ನೀವು ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ನಾನೇನು ಈ ಊರಿನವನಂತೂ ಅಲ್ಲ. ಇರ್ಲಿ, ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅಂದ್ರೆ ನಮ್ಮೂರಿಗೆ ಬರಬಹುದು. ಅದರಲ್ಲಿ ತಮ್ದು ಯಾವುದು? ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಬೆಳಗಾವಿ ಡಿಸ್ಟ್ರಿಕ್ಟ್ ನವನೇ. ಆದ್ರೆ ಒಂದು ಪುಟ್ಟ ಹಳ್ಳಿ, ಆಲ್ ರೌಂಡ್ ಬಿಸ್ನೆಸ್ ಮಾಡುವ ಕರೋಡ್ಪತಿ ಪ್ರಖ್ಯಾತ್ ಅಂತ ನನ್ನ ಹೆಸರು. ನಿಮಗೆ ಮದುವೆ ಆಗಿದೆ? ಮಕ್ಕಳು ಎಷ್ಟಿದ್ದಾರೆ? ಮದುವೆ ಮದುವೆ ಎಂಬುದೇ ಮುಂದಾಗಿ ಬರೆದ ಈ ಪ್ರಖ್ಯಾತನಿಗೆ ಇನ್ನ ಮಕ್ಕಳೆಲ್ಲಿಂದ ಬರಬೇಕು? ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಒಂದೇ ಎನ್ನುವಂತೆ ನಾನು ಬಯಸಿದ್ದು ನಿನ್ನಂಥವರನ್ನೇ. ಆದಷ್ಟು ಬೇಗ ನನ್ನ ಕಾರ್ಯ ಪೂರ್ತಿಯಾಗುವವರೆಗೂ ಈತನಿಗೆ ನನ್ನ ಪ್ರೀತಿಯ ಚುಚ್ಚು ಮದ್ದನ್ನು ನೀಡಿ ಹುಚ್ಚು ಹಿಡಿಸಲೇಬೇಕು. ನೋಡಿ, ನಿಮ್ಮ ಹೆಸರು ಹೇಳಲಿಲ್ಲ, ಹೋಗ್ಲಿ ಬಿಡಿ. ಈ ಮದುವೆ ಅನ್ನೋ ಮಾತೇ ನನಗೆ ಬೇಡ. ಹರೆಯದ ಹೆಣ್ಣು ಯೌವನದ ಸೌಂದರ್ಯ ಹೊತ್ತಿಕೊಂಡು ಈ ರೀತಿ ಒಂಟಿಯಾಗಿ ತಿರುಗಿದರೆ ಅಂತವರಿಗೆ ಏನೆಂದು ಕರೀತದೆ ಗೊತ್ತಾ ಈ ಸಮಾಜ? ಮದುವೆ ಆಗ್ತೀನಿ, ಆದ್ರೆ ಈಗಲ್ಲ, ಇನ್ನೂ 1 ವರ್ಷ ಕಾದು ನೋಡ್ಬೇಕು. ಕಾದು ನೋಡುವ ಆಸೆ ನಿನ್ನದಾದರೆ ಎಷ್ಟು ದಿನ ನೀನು ಕಾದುಕೊಂಡು ಬಂದ ನಿನ್ನ ಶೀಲದ ಎಡೆಬಿಚ್ಚಿ ಬೀಸಲು ಮುರಿಯುವ ಆಸೆ ನನ್ನದು. ಇವಳನ್ನ ಹೇಗಾದ್ರೂ ಮಾಡಿ ನನ್ನ ಕೈವಶ ಮಾಡಿಕೊಳ್ಳಲೇಬೇಕು. ಏನು ಏನು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಮಾತಿನಿಂದ ತಮಗೆ ಬೇಜಾರಾಯ್ತೆ? ಛೇ, ಹಾಗೇನಿಲ್ಲ. ನಮ್ಮೂರಿನ ಬಸ್ ಬರೋದು ಇನ್ನು 1 ಗಂಟೆ ತಡ. ಅದಕ್ಕೆ ಯಾಕೋ ನಿದ್ದೆ ಮಬ್ಬು ಬರುತ್ತದೆ. ಅಷ್ಟೇ ತಾನೇ. ಆದಷ್ಟು ಬೇಗ ಆ ನಿದ್ದೆ ಮಬ್ಬನ್ನ ಹೊಡೆದೋಡಿಸಿ ಹರುಷದ ವನದಲ್ಲಿ ತೇಲಿಸುವೆ ನನ್ನ ರಾಜ. ಶುಭಾಶಯ
ಶುಭಾಶಯ ಪ್ರೀತಿ ಪ್ರದೀಪದ ಶುಭಾಶಯ. ವಾ, ಎಂತ ಅಂದವಾದ ನಟನೆ, ಎಂತ ಧ್ವನಿ! ಈ ನಿನ್ನ ಕೋಗಿಲೆಗಿಂತ ಇಂಪಾದ ಹಾಡನ್ನು ಕೇಳಿದ್ರೆ ನಾನು ಎಲ್ಲಿದ್ದೇನೋ ಎನ್ನುವುದು ಅರಿವೇ ನನಗಿರುವುದಿಲ್ಲ. ಅಂದಹಾಗೆ ನಿಮ್ಮ ಹೆಸರು? ತಮಾಷೆ ಮಾಡಬೇಡಿ, ಆಗ್ಲೇ ಹೇಳಿಲ್ವೇ ಕಾವೇರಿ ಅಂತ. ವಾ, ಕಾವೇರಿ! ಎಂತ ಅಂದವಾದ ಹೆಸರು. ಆ ಕಾವೇರಿ ಬಸ್ ಬಂತು. ಆಸ್ತಿ ಮಾರಿ ಚಂದ್ರನ್ ಬಿಟ್ಕೊಂಡು ಬರ್ಬೇಕಾದ್ರೆ ಎಲ್ಲ ಆಸ್ತಿನ ಅನ್ನೋರ ವ್ಯಾಪ್ತಿಗೆ ಕೊಟ್ಟು ಕೊಟ್ಟು ಈಗ ಹ್ಯಾವ್ ಮಾಡುವುದು ನನ್ನ ಕಟ್ಟಿ ಬಂದು ಕಣ್ಣು ತಂಗಿ ಬಂದು ನನ್ನ ಕಣ್ಣ ಮುಂದೆ ತುಂಬಿಕೊಂಡು ಬಿಟ್ಟಳ ಕಾಕಪ್ಪ, ಸತ್ತವರ ದುಃಖ ಹೆಣ್ಮಕ್ಳ ಹೆರಿಗೆ ಆಗುವಾಗಿತ್ತು. ಹಂಗ ಇದ್ರೆ ಜೀವನ ಆಗ್ತಾ ಇದ್ದಿಲ್ಲಪ್ಪ. ಕಾಕಪ್ಪ, ಗಂಗವ್ವ ಸತ್ತು 5 ತಿಂಗಳಾಯ್ತು. ಬರೀ ಚಾ ಮಾಡಿಲ್ಲ, ಏನಾಗುದು ಏನಾರ ಹೊಟ್ಟೆಗೆ ತಗೊಳಪ್ಪ. ಹೊಲ ಜೀವ ಹಾಳಾಗ್ಬಾರ್ದು. ನನ್ನೇನು ಎಲ್ಲ ಆಗೈತಿ ಹೋಗೈತಿ. ನಾನು ಇದ್ರು ಅಷ್ಟೇ, ಸತ್ರು ಅಷ್ಟೇ. ಊಟ ಮಾಡಬಾರಪ್ಪ. ತಂಗಿ ಸತ್ತ ಸಂತೋಷಕ್ಕಾಗಿ ಊಟ ಮಾಡ ಇಲ್ಲ, ಮಾವ ಜಾಲಿಗೆ ಹೋಗಿಲ್ಲ ಸಂತೋಷಕ್ಕಾಗಿ ಊಟ ಮಾಡ ಇಲ್ಲ, ಊರೇ ಹಿಂದೆ ಮುಂದೆ ವಿಚಾರ ಮಾಡಿ ಸಂತೋಷಕ್ಕಾಗಿ ಊಟ ಮಾಡ. ನಿನ್ನ ಹೊಟ್ಟೆಗೆ ಗುಡ್ಡದಷ್ಟು ಸಟ ಇಟ್ಕೊಂಡ ನನಗೆ ಸಮಾಧಾನ ಹೇಳ್ತೀಯಲ್ಲ. ನಿಜವಾಗಲೂ ನೀನು ರಜೆ ಹೋದಲ್ಲ. ಬಂದದ್ದು ಬರ್ಲಿ, ಅನುಭವಿಸೋಣ. ಆದ್ರೆ ವಿಧಿ ನಮ್ಮನ್ನ ಬಿಡೋದಿಲ್ಲ. ಬಾ ಬಾ ಬಾ
ನಿನ್ನಕ್ಕನ ಮಗಳನ್ನು ಕೊಲೆ ಮಾಡಿಸಿ ನಿನ್ನ ತಮ್ಮನನ್ನು ಜೈಲಿಗೆ ಹಾಕಿ ಅಳಿ ಮಾವ ಅಕ್ಕರೆಯಿಂದ ಊಟ ಮಾಡಲು ಮಾಡಿಟ್ಟ ರೊಟ್ಟಿ ಹರಿಸಿದ ಅನ್ನ ಖಾರ ಚಟ್ನಿ ಹಾಕಿ ತಿನ್ನುವಂತಲ್ಲಿ ನೀವು ಬಂದ್ರಿ. ನನ್ನ ತಂಗಿ ಸತ್ತ ಉಣ್ಣಕ್ಕಂತ ಎಡೆಯಿಟ್ಟೆ ಇವತ್ತು ನಾವು ಅದನ್ನು ಮತ್ತೆ ನನ್ನ ಒದ್ದಿದ್ರೆ ಓದಿವಲ್ರಿ, ನಂದು ಒಂದು ಒದ್ದಿದ್ರೆ ಮಾಡಿ. ಆದ್ರೆ ಈ ಅಳಿಯನ ಕೈಗೆ ಬೀಳಿಸಿಕೊಟ್ಟವ ಹೇಳಿನ ಓದಿ ಬರ್ತಿದ್ರಿ ನೀವು. ಅದೆಂತ ಗಳು, ಅದೆಂತ ಅಳಿ ಮಾವಂದರ ಪ್ರೀತಿ ವಾತ್ಸಲ್ಯ. ನಿನ್ನ ನಾಟಕದ ಗೊತ್ತು ಈ ನರವ್ಯಾಘ್ರನಿಗೆ ಚೆನ್ನಾಗಿ ಗೊತ್ತು. ಸತ್ತರೆ ನಿನ್ನ ಸೊಸೆ ಸತ್ತಳು, ಜೈಲಿಗೆ ಹೋದರೆ ನಿನ್ನ ತಮ್ಮ ಹೋದ. ನನಗೇನಾಗಬೇಕಾಗಿದೆ ಅದಿರ್ಲಿ, ನನ್ನ ಸಾಲ ಯಾವಾಗ ಕೊಡ್ತೀಯ? ನಿಮ್ಮಂತನೇ ಇನ್ನಷ್ಟು ಹಣ ಇಸ್ಕೊಂಡು ನನ್ನ ತಮ್ಮನನ್ನ ಬಿಡಿಸ್ಕೊಂಡು ಬರ್ಬೇಕಂತ ಮಾಡಿ ಅಂತದ್ದೆಲ್ಲ ನೀವು ನಮ್ಮ ಮನೆಯಿಂದ ಹೊರಗಾಕಕ್ ಬಂದಿರಲ್ರಿ. ಹಿಂದೆ ಕೊಟ್ಟ ಸಾಲದಲ್ಲಿ ಈ ಆಸ್ತಿಯನ್ನು ಬಳಸಿಕೊಂಡದ್ದು ಸಾಲ ಕೊಡ್ಲಿಕ್ಕಾಗದ ನಿಮ್ಮಂತ ದರಿದ್ರನ ಮಕ್ಕಳಿಗೆ ಇನ್ನಿಷ್ಟು ಸಾಲ ಕೊಟ್ಟು ನಾನೆಲ್ಲ ಹೋಗಲಿ? ನಿಮಗೆ ಸಾಲ ಕೊಡೋದು ಬೇಡ, ನಿಮ್ಮ ಸಹವಾಸವೂ ಬೇಡ. ಇಲ್ಲಿ ನಿಮ್ಮದನ್ನೋದು ಇಡೀ ಮಣ್ಣಿಲ್ಲ. ಮರ್ಯಾದೆಯಿಂದ ಈ ಮನೆ ಬಿಟ್ಟು ಹೊರಗೋಗಿ. ನೀವು ಕೊಟ್ಟ ಸಾಲಕ್ಕೂ ನಮ್ಮ ಆಸ್ತಿಗೆ ಸರಿಯಾಗಬಹುದು ತಿಳಿದುಕೊಂಡರೆ ಅದು ನಿನ್ನ ಮೂರ್ತತನ. ಆಸ್ತಿಯೆಲ್ಲ ಹುಡ್ತಿರಲ್ಲ, ಹುಣ್ಣಿ ಮನೆಯ ವಿಷಯದಲ್ಲಿ ತಲೆ ಹಾಕಬೇಡಿ. ಈ ನರ ವ್ಯಾಘ್ರನಿಗೆ ತಲೆ ಹಾಕಬೇಡ ಎಂದು ಹೇಳುತ್ತಿರುವೆಯಾ? ನಿನ್ನ ತಲೆಯನ್ನು ಕತ್ತರಿಸು. ಸಾಕರ್ರೆ, ಬುದ್ಧಿಗೆ ಹುಡುಗ ಮಾತಾಡಿದ ತಿಳಿಬೇಡಿ. ಆ ಸಂಬಂಧ ನಾನು ಮಕ್ಕಳಂತ ಒಂದು ಪೆಟ್ಟು ಹಾಲ್ದಂಗ ಬೆಳೆಸಿನ್ರಿ. ಬೇಕಾದ್ರೆ ನಾನು ನೋಡುದು ಮಕ್ಕಳಾದರೆ ನಾಗೇನು? ಈ ನರವ್ಯಾಘ್ರ ಒಮ್ಮೆ ತಾಳ್ಮೆ ಕಳೆದುಕೊಂಡರೆ ರಾಷ್ಟ್ರದ ಓಕುಳಿಯ ಕಾಲುವೆ ಹರಿದರೂ ಚಿಂತೆ ಇಲ್ಲ. ನನ್ನಟ ಬಿಡುವ ಗಂಡ ವಿರುದ್ಧವಾದರೆ ನಿಮ್ಮನ್ನು ಜೀವದ ಸುಟ್ಟು ಹಾಕುವ ಶಕ್ತಿ ನನ್ನ ಮುಷ್ಟಿಯಲ್ಲಿದೆ. ಒಂದು ಮರಿಚಾಗಿ ಕಂಡವರಿಗೆ ಜಾತಿಗಳು ಬೇಡಿದವರಿಗೆ ಭೀಕ್ಷೆ ನೀಡಲು
ನಾನೇನು ದಾನಶೀಲ ಕರ್ಣನಲ್ಲ. ನೀವು ಕನಿಕರದಿಂದ ಹೇಳಿದರೆ ಕೇಳುವಂತಿಲ್ಲ. ನಿಮ್ಮನ್ನು ಹೇಗೆ ಹೊರಗಟ್ಟಬೇಕೆಂದು ನನಗೆ ಕೊನೆಯದಾಗಿ ಈ ಬಡವ ನಿಮ್ಮಲ್ಲಿ ಹಕ್ಕಿ ಆಡ್ಬೇಕಾದ್ರೆ ರೆಕ್ಕೆ ಬೇಕು, ಮೀನೀಜಲು ನೀರು ಬೇಕು. ಆದ್ರೆ ನಾನು ನಿಮ್ಮನ್ನು ಹೊರಗಟ್ಟಲು ಕೆಟ್ಟ ಕ್ರೂರಿಯಾಗಬೇಕು. ನೀರಿನಲ್ಲಿ ಈಜುವ ಮೀನನ್ನು ಕೊಲ್ಲಬೇಕಾದರೆ ನೀರನ್ನು ಬತ್ತಿಸುವ ಜಾದುಗಾರ ನಿನ್ನಂತ ಕೆಟ್ಟ ಕ್ರೂರಿಯನ್ನು ತಡೆಯಬೇಕಾದರೆ ಇವನೊಬ್ಬ ಕೆಟ್ಟ ಗಂಡುಗನೆಂಬುದು ನಿನಗೆ ಗೊತ್ತಾಗಲಿಲ್ವೇ? ಅಂದು ನನ್ನ ಆನಂದವನ್ನೇ ಹಾಳು ಮಾಡಿದೆ. ಇವತ್ತು ಇವರನ್ನು ಕಾಪಾಡಲು ಬಂದಿರವ್ಯಾ? ಅದೆಂದಿಗೂ ಸಾಧ್ಯವಿಲ್ಲ. ಇದು ನೀನು ಅರಗಾಯ ಮಾಡಿದ ಹಾವು. ನಿನ್ನನ್ನು ಕಚ್ಚಬೇಕೆಂದು ಹೊಂಚಾಗಿ ಹುಡುಕಾಡುತ್ತ ಹಸು ಹುಲ್ಲು ತಿಂದು ಹಾಲು ಕೊಡುತ್ತದೆ. ಹಾವು ಹಾಲು ಕುಡಿದು ವಿಷ ಕಾರುತ್ತದೆ. ಆದರೆ ಹಸುವನ್ನು ಪ್ರತಿಯೊಂದು ಮನೆಯಲ್ಲಿ ಸಾಕುತ್ತಾರೆ, ಪೂಜೆ ಮಾಡುತ್ತಾರೆ. ಆದರೆ ಹಾವನ್ನು ಕಂಡರೆ ಪ್ರತಿಯೊಬ್ಬರು ಕಲ್ಲಿನಿಂದ ಹೊಡೆಯುತ್ತಾರೆ, ಬಡಗಿಯಿಂದ ಬಡಿಯುತ್ತಾರೆ. ಆದರೆ ನೀನು ಹಾವು ಅಲ್ಲ, ಹಸುವು ಅಲ್ಲ. ನಿನ್ನಂತ ಕೆಟ್ಟ ಕ್ರೂರಿಯನ್ನು ಸುಟ್ಟು ಹಾಕಲು ಹೊಟ್ಟು ಬಂದ ಬೆಂಕಿ. ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲದ್ರೆ ನಿನ್ನಂತವನಿಗೆ ಹೆದರುವ ರಣ ಹೇಳಿ ನಾನಲ್ಲ. ನೀವಷ್ಟೇ ಅಲ್ಲ, ನಿಮ್ಮಪ್ಪ ಬಂದರೆ ನಾನು ಕೇಳೋದಿಲ್ಲ. ನನ್ನಪ್ಪ ಎಂದಿಗೆ ತಪ್ಪಿಗೆ ತಪ್ಪಾಯಿತೆಂದು ಹೇಳಿಕೊಂಡು ಹೋಗ್ಬಿಡು. ಈ ಹತ್ತೂರು ಆಳುವ ಒಡೆಯ ನಿನ್ನೆದುರಿಗೆ ತಪ್ಪಾಯ್ತಂದು ಕೇಳಬೇಕಾ?